ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದಾ ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ಈಗ ಹೇಳುತ್ತಾರೆ, ಈ ನಿರೀಕ್ಷೆಯ ವಾಕ್ಯಗಳನ್ನು ಕೇಳುತ್ತಾ ಇರುವ ಒಂದು ಸಮಯದಲ್ಲಿ ತಮ್ಮ 12 ಮಂದಿ ಶಿಷ್ಯರಿಗೆ ಆದೇಶವನ್ನು ಕೊಟ್ಟಾದ ಮೇಲೆ ಅಲ್ಲಿಂದ ಹೊರಟು ಉಪದೇಶ ಮಾಡುವುದಕ್ಕೂ ಬೋಧಿಸುವುದಕ್ಕೂ ಹತ್ತಿರದ ಊರುಗಳಿಗೆ ಹೋದರು. ಇದು ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯವಾಗಿದೆ. ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ತನ್ನ ಬೋಧನೆಯನ್ನು ಮುಂದುವರಿಸಲಿಕ್ಕೆ ಬೇಕಾಗಿ 12 ಮಂದಿಯನ್ನು ಆರಿಸಿದ್ದಾರೆ. ಪ್ರಿಯರೇ, ದೇವರು ಮಾಡಿದ ಅದ್ಭುತ ಕಾರ್ಯವಾಗಿದೆ. ನಮ್ಮನ್ನು ದೇವರಂತೆ ಮಾಡಿದ್ದ ಅದ್ಭುತ ಕಾರ್ಯ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದದ್ದು ದೇವರ ಸಹೋದರರಾಗಿ ನಮ್ಮನ್ನು ಪವಿತ್ರ ಸ್ನಾನದಿಂದ ಪಾಪದಿಂದ ಹೊರಬರಲಿಕ್ಕೆ ಬೇಕಾಗಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇದಾಗಿದೆ ಬೋಧನೆ. ನಾವು ಪಾಪದಿಂದ ಹೊರಗೆ ಬಂದವರಾಗಿದ್ದಾರೆ. ಆಗ ನಮ್ಮನ್ನು ಶೋಧಿಸಲಿಕ್ಕೂ ಶೋಧಕನು ನಮ್ಮೊಟ್ಟಿಗಿದ್ದಾರೆ ಎಂಬ ಅರಿವು ನಮ್ಮಲ್ಲಿರಬೇಕು. ಯಾಕೆಂದರೆ ಲೋಕ ಸೈತಾನ ಶಕ್ತಿಯನ್ನ ಆವರಿಸಿಕೊಂಡಿರುವಂತಹ ಒಂದು ಕಾಲದಲ್ಲಿ ಆಗಿದೆ ನಾವಿರೋದು. ಇದನ್ನು ಜಯಿಸಲಿಕ್ಕೆ ಬೇಕಾದಂತಹ ದಾರಿ ದೇವರು ನಮ್ಮಲ್ಲಿ ಏನು ಹೇಳುತ್ತಾರೆ, ನಮ್ಮ ಕುಟುಂಬವನ್ನು ನಾಶಗೊಳಿಸಲಿಕ್ಕೆ ಬೇಕಾಗಿ, ನನ್ನ ವೈಯಕ್ತಿಕ ಜೀವನದ ಪಾಪದಲ್ಲಿ ಇರಿಸಲಿಕ್ಕೆ ಬೇಕಾಗಿ, ಮಾಧ್ಯಮಗಳ ಮುಖಾಂತರ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಬೇಕಾಗಿ ಹಲವಾರು ಕಾರ್ಯಗಳು ಈ ಲೋಕದಲ್ಲಿ ನಮ್ಮ ಕೀಸೆಯಲ್ಲಿ ಬರಲಿಕ್ಕೆ ಬೇಕಾದ ದಾರಿ ದೇವರು ಈ ಲೋಕವನ್ನು ಮುಂದಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಪಂಚದಲ್ಲಿ ಎಲ್ಲವೂ ಇದೆಯೇ, ಆದರೆ ಮೊಬೈಲಲ್ಲಿ ನಮಗೆ ಎಲ್ಲವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಮೊಬೈಲ್ ಈಗ ಬೆಳೆದಿದೆ. ಅದರಿಂದ ಪ್ರಿಯ ಮಕ್ಕಳೇ, ಇದನ್ನು ಕಾಣುವಾಗಲೇ ನಾವು ನಿರೀಕ್ಷೆ ಕಳಕೊಳ್ಳುವವರಾಗಿರಬಾರದು. ನಾವು ಸ್ವಲ್ಪದ ಕಣ್ಣಿನ ಸುಖಕ್ಕೆ ಬೇಕಾಗಿ ದೇವರ ಸನ್ನಿಧಿಯಿಂದ ಅಗಲಿ ಹೋಗುವವರಾಗಿ ಮಾರ್ಪಟ್ಟರೆ ಪ್ರಿಯ ಮಕ್ಕಳೇ, ಈ ಲೋಕವನ್ನು ಈ ಶಾಶ್ವತವಲ್ಲ ಎಂಬ ಅರಿವಿನಿಂದ ಜೀವಿಸಲಿಕ್ಕೆ ನಮಗೆಲ್ಲರಿಗೆ ಸಾಧ್ಯವಾಗುವ ನಿರೀಕ್ಷೆ ನಮ್ಮಲ್ಲಿ ದೇವರು ಕೊಡಲಿ ಎಂಬುದಕ್ಕಾಗಿ ಪ್ರಾರ್ಥಿಸುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.